ಹೋಗಿ ನೀನೇ ಮಾಡು ತಂದೆ, ನೀನೇ ಮಾಡು. ಸಂಧ್ಯಾ ಸಂಧ್ಯಾ ಯಾಕಮ್ಮ ಅಳ್ತಾ ಇದ್ಯಾ? ಅಳ್ಬೇಡ ಕಣೆ, ಅಳುವೆ ಗೊತ್ತಿಲ್ಲದ ನಿನಗೆ ಅಳುವೆ ಸತ್ಯದ ನಿತ್ಯದ ಕಥೆ ಇದಲ್ಲಮ್ಮ. ಅಳ್ಬೇಡ ಕಣಮ್ಮ, ಅಳ್ಬೇಡ. ನಿನ್ನ ಕಣ್ಣಲ್ಲಿ ಒಂದೇ ಒಂದು ಕಣ್ಣೀರು ಬಂದ್ರು ಈ ಅಣ್ಣನ ಕಣ್ಣಲ್ಲಿ ರಕ್ತನೇ ಬರ್ತದಮ್ಮ, ರಕ್ತನೇ ಬರ್ತದೆ. ಅಳದೊಂದೇ ಅಲ್ವಣ್ಣ ಈ ನಿನ್ ತಂಗಿ ಬಾಳಲ್ಲಿ ಉಳಿದಿರೋದು. ಇದನ್ ಬಿಟ್ರೆ ನನಗೆ ಬೇರೆ ಗತಿ ಆದ್ರೂ ಏನಿದೆ ಅಣ್ಣ? ಬೇಡಮ್ಮ, ನಿರಾಸ್ಲಾಗ್ಬೇಡಮ್ಮ. ಶಶಿ ಎಲ್ಲೇ ಇದ್ರುವೆ ನಮ್ಮಿತವನ್ನೇ ಬಯಸ್ತಾ ಇರ್ತಾನೆ ಕಣೆ. ಅವನು ಬದಲಾಗಿ ಅಣ್ಣ ಅಂತ ನಾನು ಇಲ್ವೇನಮ್ಮ? ಹೌದಣ್ಣ ಹೌದು. ಆದ್ರೆ ಇದಕ್ಕಿಂತ ಹೆಚ್ಚಾಗಿ ಹಿಂದೆ ಚಂದ್ರಣ್ಣ ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ದ. ಆದ್ರೆ ಅದಕ್ಕೆ ಮನೆಗ್ ಬಂದ್ಮೇಲೆ ಹತ್ಗೆ ಅಲ್ಲಮ್ಮ, ನಿನ್ನ ಗೆಳತಿ ಬಂದ್ಮೇಲೆ ಅಂತ ಹೇಳು. ಅದಕ್ಕೇನಮ್ಮ ಈ ಜನ್ಮದಲ್ಲಿ ನಾನು ಮದ್ವೆ ಆಗ್ತೇನೆ, ನನ್ನ ಜೀವನವನ್ನು ನಿನಗೆ ಮುಡುಪಿಡ್ತೀನಮ್ಮ, ಮುಡುಪಿಡ್ತೀನಿ. ನನ್ನಿಂದಾಗಿ ನಿನ್ನ ಜೀವನನೇ ಹಾಳು ಮಾಡ್ಕೋಬೇಕು ಅಂತಿದ್ಯಾ? ಬೇಡಣ್ಣ ಬೇಡ. ಹೋಟೆಲಿ ನನ್ನಿಂದಾಗಿ ಮನೆಯಲ್ಲಿ ಯಾರಿಗೂ ಶಾಂತಿ ನೆಮ್ಮದಿ ಒಂಚೂರು. ಹಾಗೆಲ್ಲ ಮಾತಾಡಬೇಡಮ್ಮ, ಹಾಗೆಲ್ಲ ಮಾತಾಡ್ಬೇಡ. ಅಂದಂಗೆ ಸಂಧ್ಯಾ, ಬೆಳಗ್ಗೆಯಿಂದ ಯಾಕೋ ತುಂಬಾ ತಲೆನೋಯ್ತೈತೆ ಕಣಮ್ಮ. ಒಂದ್ ಲೋಟ ಹಾಲು ತಂದು ಕೊಡ್ತೀನಮ್ಮ? ಸರಿ ಅಣ್ಣ, ಎಲ್ಲರೂ ಹಾಲು ತಗೊಂಡು ಹಾಗೆ ತಲೆಗಮಿನ ಮಾತ್ರ ತಗೊಂಡು ಬರ್ತೀನಿ. ಸರಿನಮ್ಮ. ಶಶಿಯ ನಿರ್ಗಮನ ಸಂದೇಳನ್ನ ಕಾಡ್ತಾ ಇದೆ. ಬಂಧುವಾಗಿ ಬಂದ ಶಶಿ ಇಂದು ನಮ್ಮ ಬಾಳಿಗೆ ಅಂದನಾಗಿ ಹೋದ. ಯಾರೋ ಹಾಡಿದ ಆಟಕ್ಕೆ ಯಾರೋ ಸಂಕಟ ಪಡುವಂತಾಯ್ತು. ಹಾಡುವಂತಿಲ್ಲ, ಅನುಭವಿಸುವಂತಿಲ್ಲ. ಎಲ್ಲ ದೇವರ ವಿಚಿತ್ರ ಆಟ. ಏನಪ್ಪ ರವಿ, ಏನ್ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡಕ್ಕೆ ಏನಿದೆ ಅದಕ್ಕೆ? ಜೇನು ಗೂಡಿನಂತೆ ಸದಾ ವಿಶ್ವಾಸ ಎಂಬ ಕೋಟೆಯಲ್ಲಿ ನಲಿದಾಡುತ್ತಿದ್ದ ಇಂದು ನಮ್ಮ ಮನೆ ಗಂಟೆಗಳ ನಾದವಿಲ್ಲದೆ, ಮಂತ್ರಗಳ ಘೋಷವಿಲ್ಲದೆ ಪಾಳು ಬಿದ್ದ ದೇವರ ಗುಡಿ ಅಂತ ಐತಲ್ಲ ಅಂತ ಮನಸ್ಸು ದುಃಖ ಪಡಿಸ್ತಾ ಇದೆ. ಅದಕ್ಕೆ ದುಃಖ ಪಡಿಸ್ತಾ ಇದೆ. ಹೌದಪ್ಪ, ನಿನ್ನ ಮಾತು ಸತ್ಯ. ನಾನು ಮಾಡಿರೋ ಕೆಲಸದಿಂದ ಈ ಮನೆ ಇಂತಹ ಪರಿಸ್ಥಿತಿ ಬರುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ನನ್ನ ಅವಿವೇಕತನದಿಂದ ಯಾರೋ ಹೇಳ್ಕೊಟ್ಟಿದ್ ಮಾತನ್ನ ಕೇಳಿ ನಾನು ಈ ರೀತಿ ನಡ್ಕೊಂಡು ಈ ಮನೆನೇ ನರಕ ಮಾಡ್ಬಿಟ್ಟು. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಏನ್ ಮಾಡ್ತಾ ಇದ್ರಿ ಅತ್ತಿಗೆ? ಅತ್ತಿಗೆ ಎಂದರೆ ನನ್ನ ಎತ್ತ ತಾಯಿ ಸಮಾನ ಅಂತ ತಿಳ್ಕೊಂಡಿರೋ ನಾನು. ಅಂತದ್ರಲ್ಲಿ ಈ ತಾಯಿ ಕೈಲಿ ಈ ಪಾದ ಮುಟ್ಟಿಸ್ಕೊಂಡು ನಾನು ಯಾವ ನರ್ಕಕ್ಕೆ ಹೋಗ್ಲಿ? ಅದಕ್ಕೆ ಬೇಡಿ, ಅದಕ್ಕೆ ಬೇಡಿ. ಅಂತೂ ನಿಮ್ಮ ತಪ್ಪಿನ ಅರಿವು ನಿಮ್ಗೆ ಆಯ್ತಲ್ಲ, ಅಷ್ಟೇ ಸಾಕು. ಪಶ್ಚಾತ್ತಾಪಕ್ಕಿಂತ ಪ್ರಾಯಶ್ಚಿತ್ತ ಇನ್ನೊಂದಿಲ್ಲ. ಇನ್ ಮುಂದೆ ಆದ್ರೂ ಈ ಮನೆ ಬೆಳಗುವ ನಂದಾದೀಪವಾಗಿ ನನ್ನ ತಂಗಿಯ ನನಸಿನ ಸೌಧ ನೀನಾಗುತ್ತಾಯಿ. ಆಯ್ತಪ್ಪ, ನೀನ್ ಹೇಳೋ ಹಾಗೆ ನಿಮ್ಮೆಲ್ರಿಗೂ ನಾನು ತಾಯಿಯಾಗಿರ್ತೀನಿ. ಈಗ ಸಂತೋಷ ತಾನೆ? ಬರೀ ಸಂತೋಷ ಅಷ್ಟೇ ಅಲ್ಲ ಅದಕ್ಕೆ, ಕುರುಡನಿಗೆ ಕಣ್ಣು ಮಂದಷ್ಟೇ ಖುಷಿ ಆಯ್ತು ಅದಕ್ಕೆ. ಅಂದಂಗೆ ಅದಕ್ಕೆ ಬೆಳಗ್ಗೆಯಿಂದ ಯಾಕೋ ತುಂಬಾ ತಲೆನೋಯ್ತಾ ಇತ್ತು. ಸಂದೇಳನ್ನ ಒಂದ್ ಲೋಟ ಹಾಲು ತಂದ್ಕೊಡಮ್ಮ ಅಂತಂದೆ. ಇನ್ನೂ ಬರಲ್ಲ, ಸ್ವಲ್ಪ ನೋಡ್ತೀರಾ ಅದಕ್ಕೆ? ಹಾಲು ತಂದು ಕೊಡೋದಕ್ಕೂ ಸಂಧ್ಯನೇ ಆಗ್ಬೇಕಾ? ಯಾಕೆ ಈ ನಿಮ್ಮ ಅತ್ತಿಗೆ ತಗೊಂಬಂದ್ ಕೊಟ್ರೆ ಕುಡಿಯಲ್ವೇನು? ತಾಯಿಯ ಕೈಯಿನ ಹಾಲು ಅಮೃತಕ್ಕೆ ಸಮಾನ. ಅಂತದ್ರಲ್ಲಿ ನೀವೇ ನಿಮ್ಮ ಕೈಯಾರ ತಂದು ಹಾಲು ಕುಡಿಸ್ತೀನಿ ಅಂತ ಹೇಳ್ಬೇಕಾರೆ ಈ ಮಗ ಬೇಡ ಅನ್ನೋದುಂಟ. ಅದಕ್ಕೆ ಹೋಗಿ ಅದಕ್ಕೆ ತಗೊಂಬರೋಗಿ. ದೇವ್ರೇ ಕಾರ್ ಮೋಡದಂತ ಕವಿತಿದ್ದ ಅಂಧಕಾರ ಇಂದು ಎದುರು ಸೂರ್ಯನೆದುರು ಮಂಜು ಕರಗಿ ನೀರಾಗುವಂತೆ ನೀರಾಗಿ ಹೋಯ್ತು. ಹಾಗೆ ಈ ದೊಡ್ಡ ಮನೆಗೆ ಬಂದ ಕಷ್ಟಗಳೆಲ್ಲ ದೂರಾದರೆ ನಮ್ಮ ಸಂತೋಷಕ್ಕೆ ಕೊನೆ ಇಲ್ಲ. ಹಾಗೆ ನಮ್ಮ ಮನೆ ಬಿಟ್ಟೋಗಿರೋ ನನ್ನ ತಮ್ಮ ಶಶಿ ನಮ್ಮ ಮನೆಗೆ ಬಂದ್ಬಿಟ್ರೆ ನಮ್ಮ ಮನೆ ನಂದ ಗೋಕುಲ.
ಬಾಯಿ ತುಂಬ ಅಮ್ಮ ಅಂತ ಕರೀತಾರೆ. ಈ ಹಾಲಿಗೆ ನಾನು ವಿಷ ಬೆರೆಸ್ಕೊಟ್ರೆ ತಾಯ್ತನಕ್ಕೆ ಅವಮಾನ ಮಾಡ್ದಂಗ. ಈಗೇನ್ ಮಾಡ್ಲಿ? ಸಾಕ್ಷಿ, ನಿನಗೆ ತಾಯ್ತನ ಬೇಕೋ ಅಥವಾ ಈ ಮನೆಯ ಯಜಮಾನಿಕೆ ಪಟ್ಟ ಬೇಕೋ? ಈ ಮನೆಯ ಯಜಮಾನಿ ನೀನಾಗಬೇಕಾದರೆ ಇದೊಂದೇ ಸರಿಯಾದ ದಾರಿ. ಸಾಕ್ಷಿ, ನೀನು ಈ ಮನೆಯ ಆಳಲ್ಲ, ಮಹಾರಾಣಿ. ಇಂದು ಮುಂದೆ ನೋಡಿದ ಹಾಕು, ವಿಷ ಹಾಕು. ಹತ್ತಿಗೆ ಹಾಲು ಕುಡಿಸಿ ಅಂತ ಏನ್ ಯೋಚನೆ ಮಾಡ್ತಿದ್ದ? ಅದಕ್ಕೆ ಜೀವನದಲ್ಲಿ ಪುನರ್ಜನ್ಮ ಪಡೆದ ಈ ಮಗನಿಗೆ ನೀವು ತಂದ ಅಮೃತವನ್ನು ನೀವೇ ನಿಮ್ಮ ಕೈಯಾರ ಕುಡಿಸುತ್ತಾಯಿ. ಇಂದು ಈ ಕುಡಿಯುವ ಈ ಹಾಲು ಬಾಳಿನುದ್ದಕ್ಕೂ ಬೆಂಗಾಲವರೆಗಿರ್ಲಿ ಈ ನಿನ್ನ ತಾಯಿಯ ರಕ್ಷೆ. ಯಾರ್ಯಾರ ಹಣೆನಲ್ಲಿ ಏನೇನ್ ಬರ್ದಿರ್ತಾನೋ ಆ ದೈವ ಎಲ್ಲ ಅದ ಹಂಗೆ ಹಂಗೆ ಆಗ್ಬೇಕಲ್ವಾ? ಯಾರೇನ್ ಮಾಡಕ್ಕಾಗುತ್ತೆ? ಅದಕ್ಕೆ ಹಾಲು ಕುಡಿಸಿ ಅಂತ ಏನ್ ಯೋಚನೆ ಮಾಡ್ತಾ ಇದ್ರ? ಅದಕ್ಕೆ ಈ ನಿಮ್ಮ ಮಗನಿಗೆ ಹಾಲು ಕುಡ್ಸೋದಕ್ಕೆ ಸಂಕೋಚನ? ಅದಕ್ಕೆ ಅಯ್ಯಯ್ಯೋ, ತಾಯಿ ಮಗನಿಗೆ ಹಾಲು ಕುಡ್ಸೋದಕ್ಕೆ ಸಂಕೋಚ ಏಕೆ? ಅದಕ್ಕೆ ಬನ್ನಿ, ಅದಕ್ಕೆ ಕುಡ್ಸಿ. ನಾನೇ ಕುಡಿಸ್ತೇನೆ, ಕುತ್ಕೊಳ್ಳಪ್ಪ. ರವೀಣ, ಬನ್ನಿ ಇಲ್ಲಿ. ಸಾರಿ ಕಾಶಿ, ಅಪರೂಪಕ್ಕೆ ತಾಯಿ ಕೈಲಿ ಮಗ ಅಮೃತ ಕುಡಿತಾ ಇದಾರೆ ಕಣ. ನನ್ನ ಕರಿಬೇಡ ಕಣ. ಇಲ್ಲ ರವೀಣ, ಈಗ ನಾನು ಹೇಳೋ ವಿಷಯ ನೀವು ಕುಡಿತಾ ಇರೋ ಹಾಲ್ಗಿಂತ ಮುಖ್ಯವಾದದ್ದು. ದಯವಿಟ್ಟು ಬನ್ನಿ ಇಲ್ಲಿ. ಇಲ್ಲ ಕಾಶಿ, ತಾಯಿಯ ಕೈನ ಅಮೃತಕ್ಕಿಂತ ಇನ್ಯಾವ ವಿಷಯನೂ ದೊಡ್ಡದಲ್ಲ. ರವೀಣ, ನನ್ನ ಮಾತು ಕೇಳಿ, ಸುಮ್ಮನೆ ಎದ್ದು ಬನ್ನಿ. ಕಾಶಿ, ನೀನು ಈ ಮನೆಯ ಜವಾನ ಎಲ್ಲಿರ್ಬೇಕೋ ಅಲ್ಲಿರ್ಬೇಕು. ನಾನ್ ಹೇಳ್ದಂಗೆ ನೀನು ಹೊರ್ತು ನೀನ್ ಹೇಳ್ದಂಗೆ ನಾನಲ್ಲ. ರವೀಣ, ಏ ಕಾಶಿ, ಇನ್ನೊಂದು ಸಲ ರವೀಣ ಅಂತ ಕರೆದ್ರೆ ನನ್ ಮೇಲೆ ಆಣೆ. ಅಯ್ಯೋ ಭಗವಂತ, ಅಯ್ಯೋ ಏನಪ್ಪಾ ಮಾಡ್ಲಿ? ರವಿಯಣ್ಣ ಆಣೆ ಇಕ್ಕಿ ನನ್ನ ಬಾಯಿನ ಕಟ್ಟಾಕ್ಬಿಟ್ರಲ್ಲಪ್ಪ. ಅಯ್ಯೋ ಹೊತ್ತಿಗೆ ನಾ ಹುಟ್ಟಿದಾಗ ಕುಡಿದಿದ್ದೆ ನನ್ನ ಎತ್ತ ತಾಯಿಯ ಎದೆ ಹಾಲಾಗ. ಅದಕ್ಕೆ ಸರಿಸಮಾನ ಹಾಲನ್ನು ಇವತ್ತು ನಿಮ್ಮ ಕೈಯಾರ ಕುಡಿತಾ ಇದ್ದೀರಕ್ಕೆ. ಬನ್ನಿ ಅದಕ್ಕೆ ಕುಡಿಸಿ. ಪ್ರೀತಿಯ ಅತ್ತಿಗೆಯಲ್ಲೇ ತಾಯೆಂದು ತಿಳಿದು ತಾಯ ರೂಪದ ಅತ್ತಿಗೆ ತೊಟ್ಟ ಹಾಲು ಕುಡಿಯುವ ಮೈದುನ ಈ ಮಗನಂತ ಮೈದುನ. ಹತ್ತಿಗೆ ತಾಯಿಯ ಕೈಯಿನ ಹಾಲು ಅದೆಷ್ಟು ಸಿಹಿ. ಹತ್ತಿಗೆ ಸಾರ್ಥಕವಾಯಿತು. ಹತ್ತಿಗೆ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು. ರವಿಯಣ್ಣ, ಓ ಸಾರಿ ಕಾಶಿ, ಅಪರೂಪಕ್ಕೆ ತಾಯಿ ಕೈಲಿ ಮಗ ಅಮೃತ ಕುಡಿತಾ ಇದ್ದ. ಅದನ್ನ ಕರ್ದಲ್ಲ ಅಂತ ಅಂದ್ಬಿಟ್ಟು ನೀನು ಬೈದ್ಬಿಟ್ಟೆ ಕಣ. ಇಷ್ಟು ವರ್ಷದಲ್ಲಿ ನೀನು ಒಂದು ದಿನನೂ ನಾ ಬೈದಿಲ್ಲ ಕಣ. ಸಾರಿ ಕಣ, ಬೇಜಾರ್ ಮಾಡ್ಕೋಬೇಡ. ಏಯ್ ಅದೇನ್ ಈಗ ನಿನ್ ವಿಚಾರ ಹೇಳೋ. ಅಯ್ಯೋ ರವಿಯಣ್ಣ, ಹೇಳಿ ಆಗೋ ಪ್ರಯೋಜನವಾದ್ರೂ ಏನಣ್ಣ? ಅದೇನೋ ಹೇಳ್ತಾರಲ್ಲ ಹಂಗೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ, ಹಂಗಾಯ್ತಲ್ಲ ರವಿಯಣ್ಣ. ಏ ಗಾದೆ ಕಾಶಿ, ಅದೇ ನಿನ್ನ ಮಾತನ್ನ ಬಿಡಿಸಿ ಹೇಳೋ. ಬಿಡ್ಸೇಳಕ್ಕೆ ಏನಣ್ಣ ಇದೆ ರವಿಯಣ್ಣ? ನೀವು ಯಾವ ಕಾಶಿ, ಹೆಣ್ಣಿನ ತಾಯಿ ಅನ್ಕೊಂಡ್ರು? ಉದ್ದ ಅರಸ್ಬೇಡ, ಕತ್ತರ್ಸಾಕ್ಬಿಡ್ತೀನಿ. ಯಾಕವ್ವ? ಕಂಡಂಗೆ ಹೇಳಿದ್ರೆ ಕೆಂಡದಂತ ಕೋಪ ಅಂತೆ, ಹಂಗಾಯ್ತು ಇದ್ದಿದ್ದಂಗೆ ಹೇಳಿದ್ರಿ. ಯಾಕವ್ವ? ನಿನ್ ಬಣ್ಣ ಬಯಲಾಯ್ತದೆ ಅಂತ ಭಯನವ್ವ? ಏ ಕಾಶಿ,
ನಮ್ಮತ್ತೆ ಯಾಕೋ ಭಯ? ಏಯ್ ಅದೇನ್ ಹೇಳ ಅದಕ್ಕೆ, ಅದೇನ್ ಹೇಳ್ತಾನೋ ಹೇಳಿ ಬಿಡಿ ಅದಕ್ಕೆ ಹೇಳ. ಏಯ್ ಅದೇನ್ ಹೇಳ. ಅಯ್ಯೋ ರವಿಯಣ್ಣ, ಯಾರು ನೀವು ಮಹಾ ತಾಯಿ ಅನ್ಕೊಂಡಿದ್ರು, ಆ ತಾಯಿ ನೀವು ಕುಡ್ದ ಹಾಲಲ್ಲಿ ಉಚ್ಚ ಬರೋ ಯಾಕವ್ವ ರವಿಯಣ್ಣ? ನೀವು ಕುಡ್ದ ಹಾಲಲ್ಲಿ ಉಚ್ಚ ಬರೋ ಮತ್ತನ್ನು ಬೆರೆಸಿದಾಳೆ ಈ ತಾಯಿ ರೂಪದ ರಾಕ್ಷಸಿ ಅಣ್ಣ. ಏನೋ ಬೊಗದೆ, ಇನ್ನೊಂದ್ಸಲ ಬೊಗಳು ಬೊಗಳು. ಏನ್ ಹೇಳ್ದೆ? ಈ ನನ್ನ ತಾಯಿ ನನಗೆ ಉಚ್ಬರ ಔಷಧಿದ್ದಾಳ, ನಾನ್ ನಂಬೇಕೇನೋ? ತಾಯಿ ಮಗನಿಗೆ ವಿಷ ಉಣಿಸೋದನ್ನ ಎಲ್ಲಾರ ನೋಡಿದ್ಯಾ ಅಥವಾ ಕೇಳಿದ್ಯಾ? ತಾಯಿ ಮಗನ ಮಧ್ಯೆ ವಿಷದ ಬೀಜ ಬಿತ್ತೋಕ್ ಬರ್ಬೇಡ. ಅದಕ್ಕೆ ಕೇಳಿದ್ರೊತ್ಗೆ ಈ ಕಾಶಿ ಹೇಳ್ತಾನೆ, ನೀವು ಕುಡಿಸಿದ ಹಾಲಲ್ಲಿ ವಿಷದ ಮಧ್ಯೆ ಹಾಕಿದ್ರಂತೆ. ನಾನ್ ನಂಬೇಕಾ? ಅವನೊಬ್ಬ ಹುಚ್ಚಕ್ಕೆ ಹುಚ್ಚ. ಏಯ್ ತಾಯಿ ಪ್ರೀತಿ ಅನ್ನೋದೇನು ಗೊತ್ತೇನೋ ನಿನ್ಗೆ? ಇವಳು ಯಾರು? ಇವಳು ಯಾರು? ನನ್ನ ದೇವತೆ ಕಣೋ, ನನ್ನ ದೇವತೆ, ನನ್ನ ತಾಯಿ ಕಣೋ, ನನ್ನ ತಾಯಿ. ಏನಾಗ್ತಿದೆ? ಗೊತ್ತಿಲ್ಲ ಅದಕ್ಕೆ, ಗೊತ್ತಿಲ್ಲ. ಎಲ್ಲ ಎರಡೆರಡು ಕಾಣ್ತಾ ಇದೆ, ನಾಲಿಗೆ ತಡೋಡಿಸ್ತಾ ಇದೆ, ಕೈ ಕಾಲೆಲ್ಲ ಆತೋಡಿ ತಪ್ತಾ ಇದೆ ಅದಕ್ಕೆ. ರವಿಯಣ್ಣ ರವಿಯಣ್ಣ, ನಾನು ಹೇಳಿದ ಮಾತ ಕೇಳಲಿಲ್ವಲ್ಲಣ್ಣ ನೀನು? ಕೇಳಿದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲಣ್ಣ. ಹಾಗಾದ್ರೆ ಹಾಗಾದ್ರೆ ನೀನ್ ಹೇಳೋ ಮಾತು ನಿಜನೇನೋ? ನಿಜನಣ್ಣ, ನಿಜ. ನಮ್ಮ ತಾಯಿ ಆಣೆ ನಿಜನಣ್ಣ, ನಿಜನಣ್ಣ. ನಾನ್ ಕೆಟ್ಟೆ. ತಾಯಂತ ನಂಬಿದ ಹೆಣ್ಣು ಹಾವಾಗಲೇ, ಹಾಲನ್ನು ಕುಡಿದ ಅಮೃತ ವಿಷವಾಯಿತೆ. ಹತ್ಗೆ ಹತ್ಗೆ ಬಾಯಿ ತುಂಬಾ ತಾಯಿ ತಾಯಿ ಅಂತ ಕರ್ದಲ್ಲ ತಾಯಿ. ನಿನಗೆ ಕರುಣನೆ ಬರ್ಲಿಲ್ವಾ ತಾಯಿ? ಕರುಣನೆ ಬರ್ಲಿಲ್ವಾ? ಇದು ನಿಮಗೆ ಬೇಡವಾಗಿರ್ತು ತಾಯಿ, ಬೇಡವಾಗಿರ್ತು. ಹೇ ರವಿ, ನೀವು ಒಂದೇ ಒಂದು ಮಾತು. ಹೇ ರವಿ, ಮನೆ ಬಿಟ್ಟು ಹೋಗೋ ಅಂತಂದಿದ್ರೆ ಶಶಿ ಹೋದಾಗೆ ನಾನು ಮನೆ ಬಿಟ್ಟು ಹೋಗ್ತಿದ್ದೆ ಅದಕ್ಕೆ. ಆಗ ಈ ತಾಯಿ ಅನ್ನೋ ಪದಕ್ಕೆ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ, ಅದಕ್ಕೆ ಕೆಟ್ಟ ಹೆಸರು ಬರ್ತಿರ್ಲಿಲ್ಲ. ನೀವು ಸಾಮಾನ್ಯವಾದ ಹೆಣ್ಣಲ್ಲ, ಅದಕ್ಕೆ ಸಾಮಾನ್ಯವಾದ ಹೆಣ್ಣಲ್ಲ, ಹೆಣ್ಣಿನ ರೂಪದಲ್ಲಿರೋ ರಾಕ್ಷಸಿ. ಕಾಶಿ ಆಗೋಯ್ತು ಕಣ, ಆಗೋಯ್ತು. ಇಂದು ಈ ದೊಡ್ಡ ಮನೆಯ ಪತನ ಆಗೋಯ್ತು ಕಣೋ, ಆಗೋಯ್ತು. ಏ ಕಾಶಿ, ನಾನು ಹುಚ್ಚಾದೆ ಅಂತ ನನಗೇನು ಬೇಸರ ಇಲ್ಲ ಕಣೋ. ಆದ್ರೆ ನಾನು ಹುಚ್ಚಾರೆ ನನ್ನ ತಂಗಿ ಸಂಜೆಳ ಕಥೆ ಏನೋ ಕಾಶಿ, ಸಂಜೆಳ ಕಥೆ ಏನೋ. ಅಮ್ಮ ಅಮ್ಮ ಅಮ್ಮ, ಕೊನೆಗೂ ನಿನ್ನ ನೋಡಲಿಗೆ ರವಿಯಣ್ಣನ ಬಲಿ ತಗೋಬಿಟ್ಟವ್ವ, ರವಿಯಣ್ಣನ ಬಲಿ ನೋಡು, ಇಲ್ಲಿ ನಡೆದಿರೋ ವಿಚಾರ ಕಂಡ್ರು ಕಾಣ್ತಂಗಿದ್ರೆ ಸರಿ. ಅಪ್ಪಿ ತಪ್ಪಿ ಏನಾದ್ರೂ ಯಾರಿಗಾದ್ರೂ ಬಾಯ್ ಬಿಟ್ಟಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಕತೆನ ಮುಗಿಸ್ಬಿಡ್ತೀನಿ. ಬೇಕಿದ್ರೆ ಹೇಳು, ನಿನ್ನ ಹಣದ ಹೊಳೆನಲ್ಲಿ
ತೇಲಾಡಿಸ್ತೀನಿ. ತಾಯಿ, ನಾನು ಹೊಟ್ಟೆಗೆ ತಿನ್ನೋದು ಅನ್ನನೇ ಹೊರ್ತು ಹಮಾದಿನಲ್ಲ ತಾಯಿ. ಉಂಡು ಮನೆಗೆ 2 ಬಗೆನಲ್ಲ ಈ ಕಾಸಿ ಅವ್ವ, ಕಾಸಿ. ಸರಿ, ಹಾಗಿದ್ರೆ ನೀನ್ ನನಗೆ ಸಹಾಯ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿ ನಡೆದಿರೋ ವಿಚಾರನ ಯಾರಿಗೂ ಹೇಳಲ್ಲ ಅಂತ ಪ್ರಮಾಣ ಮಾಡು. ಆಯ್ತವ್ವ, ಆಯ್ತು. ಬಡವಾ ನೀ ಮಡಗ್ದಂಗಿರುವಂತ ಯಾವುದೋ ಒಂದ್ ಮೂಲೆಯಲ್ಲಿ ಜೀವನ ಮಾಡ್ಕೊಂಡು ಹೋಗ್ತೀನವ್ವ. ಸರಿ, ತಗೋ ಈ ದುಡ್ಡು. ಇದನ್ನ ನಿನ್ ಖರ್ಚಿಗೆ ಅಂತ ಇಟ್ಕೊ. ಅಯ್ಯೋ ತಾಯಿ, ಹಣಕ್ಕೋಸ್ಕರ ನಾನು ಈ ಕೆಲಸ ಮಾಡೋಗಿದ್ದಿದ್ರೆ ಇವತ್ತು ಈ ಮನೇಲಿ ಜವಾನಾಗಿರ್ತಿರ್ಲಿಲ್ಲವ್ವ, ರಾಜ್ನಂಗ್ ಬದುಕ್ತಿದ್ನವ್ವ. ಅಯ್ಯೋ ತಾಯಿ, ಹಣಕ್ಕೋಸ್ಕರ ತಾಯಿ ತಲೆ ಹಿಡಿಯೋ ಕೆಲಸವ ಮಾಡೋನಲ್ಲ ಈ ಕಾಸಿ, ಮಾಡೋನಲ್ಲ. ತಗಳವ ನಿನ್ ದುಡ್ಡು. ರವಿಯಣ್ಣ, ರವಿಯಣ್ಣ, ಇವತ್ತಿ ಮನೆ ಋಣ ಮುಗಿತಣ್ಣ, ಮುಗೀತು. ಈ ದೃಶ್ಯವ ನನ್ನ ಕಣ್ಣಿಂದ ನಾನು ನೋಡ್ಲಾರೆ ಭಗವಂತ, ನಾನು ನೋಡ್ಲಾರೆ. ಹಾ, ಒಟ್ನಲ್ಲಿ ನಾನು ಅನ್ಕೊಂಡಿದ್ ಕೆಲ್ಸ ಮುಗೀತು. ಸಂಧ್ಯಾ ಈ ಕಡೆನೆ ಬರ್ತಿದ್ದಾಳೆ.